ನಮಸ್ಕಾರ. ಸೊ ಸೆಕೆಂಡ್ PUC ಬಿಸಿನೆಸ್ ಸ್ಟಡೀಸ್ ದ್ವಿತೀಯ PUCಯ ವ್ಯವಹಾರ ಅಧ್ಯಯನ ಅನ್ನೋ ಅಧ್ಯಾಯದಲ್ಲಿ ಚಾಪ್ಟರ್ 4 ಪ್ಲಾನಿಂಗ್ 4ನೇ ಅಧ್ಯಾಯ. ನಿಮಗೆ ಯೋಚಿಸುವಿಕೆ ಅಂತಿದೆ. ಆ ಯೋಚಿಸುವಿಕೆ ಈಗ ಆಲ್ರೆಡಿ ನಾನು ನಿಮಗೆ 3 ಅಥವಾ 4 ವಿಡಿಯೋ ನಾನು ಸೆಂಡ್ ಮಾಡಿದ್ದೀನಿ. ಸೊ ಅದಕ್ಕಿಂತ ಇವತ್ತು ಇಟ್ಸ್ ಅ ಪಾರ್ಟ್, ಲಾಸ್ಟ್ ಪಾರ್ಟ್ ಅಂಡ್ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ತಾರೆ. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್, ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಇದನ್ನು 4 ಮಾರ್ಕ್ಸ್ ಕೇಳಬಹುದು, ಜೊತೆಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿ ನಿಮಗೆ ಆ ಕ್ವಶನ್ಸ್ ಅನ್ನ ಕೇಳಬಹುದು. ಹಾಗಾಗಿ ಸೊ ಎರಡಕ್ಕೂ ಇಂಪಾರ್ಟೆಂಟ್, ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಪ್ಲಾನಿಂಗ್ ಪ್ರೋಸೆಸ್ ಅಂದ್ರೆ ಯೋಜಿಸುವಿಕೆಯ ಪ್ರಕ್ರಿಯೆಗಳು. ಸೊ ಪ್ರಕ್ರಿಯೆಗಳು ಅಂತ ಕರಿತೀವಿ, ಹಂತಗಳಂತೇಳಿ ಕರಿತಾ ಹೋಗ್ತೀವಿ. ಓಕೆ, ಸೊ ಈ ಟಾಪಿಕ್ ಅಲ್ಲಿ ನಾವೇನ್ ಮಾಡೋಣ, ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇದು ಸ್ವಲ್ಪ ಲೆಂದಿ ಆಗಿದೆ, ಬಟ್ ಆದ್ರೆ ನೀವು ಶಾರ್ಟ್ ಕಟ್ ಆಗಿ ನೀವು ಪುಸ್ತಕದಲ್ಲಿರ್ತಕ್ಕಂಥದನ್ನ ನೋಡ್ಕೊಂಡು ನೀಟಾಗಿ ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು. ಬಟ್ ನಾನು ಹೇಳ್ತಕ್ಕಂಥ ಮೆಥಡ್ಸ್ ಅಂದ್ರೆ ಈಸಿಯಾಗಿ ಅದು ಆ ಪಾಯಿಂಟ್ಸ್ ಅನ್ನ ನಿಮಗೆ ಅರ್ಥ ಆಗಲಿ ಅಂತ, ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಹೇಳಿ ವಿಡಿಯೋ ಮಾಡಿ ಹೇಳ್ತಾ ಇದೆ. ಓಕೆ, ಸೊ ಒಂದ್ ವೇಳೆ ಆತರ ಈ ಟಾಪಿಕ್ ಮುಗಿದ ಮೇಲೆ ನೋಟ್ಸ್ ಏನೋ ಓದಲಿಕ್ಕಿದ್ದ ನೋಟ್ಸ್ ನಿಮಗೆ ನಾನು ಸೆಂಡ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇವತ್ತು ಈ ವಿಡಿಯೋದಲ್ಲಿ ಆ ಸ್ಟೆಪ್ಸ್ ಇರೋ ಮೀನಿಂಗ್ ಏನು, ಆ ಸ್ಟೆಪ್ಸ್ ಅಂದ್ರೆ ಯಾವ ರೀತಿ ಸ್ಟೆಪ್ಸ್ ಗಳಿದಾವೆ ಅಂದ್ರೆ ಪ್ಲಾನಿಂಗ್ ಪ್ರೋಸೆಸ್. ಒಂದು ಬಿಸಿನೆಸ್ ಅನ್ನ ಪ್ರಾರಂಭ ಮಾಡೋದಕ್ಕೆ ಯಾವ ರೀತಿ ಪ್ಲಾನ್ ಮಾಡ್ತೀವಿ, ಸೊ ಆ ಪ್ಲಾನ್ಗಳ ಯೋಜನೆ ಹಂತಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ಪ್ಲಾನಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ಪ್ಲಾನಿಂಗ್ ಪ್ರೋಸೆಸ್ ಯೋಜಿಸುವಿಕೆಯ ಪ್ರಕ್ರಿಯೆಯಲ್ಲಿ ಸೊ ಫಸ್ಟ್ ಸ್ಟೆಪ್, ಸೊ 7 ಸ್ಟೆಪ್ಸ್ ಇದೆ. ಅದರಲ್ಲಿ ಫಸ್ಟ್ ಸ್ಟೆಪ್ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್, ಉದ್ದೇಶಗಳನ್ನ ಸ್ಥಾಪಿಸೋದು ಅಂತ ಕರಿತಾ ಹೋಗ್ತೀವಿ. ಸೊ ಇಟ್ಸ್ ಅ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸ್ಟೆಪ್ ಈಸ್ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್. ಅಂದ್ರೆ ಮೊದಲ ಅಥವಾ ಮತ್ತು ಪ್ರಧಾನ ಹಂತ ಯಾವುದು, ಉದ್ದೇಶಗಳನ್ನ ಸ್ಥಾಪಿಸೋದು. ಸೊ ಎವ್ರಿ ಬಿಸಿನೆಸ್ ಮಸ್ಟ್ ಹ್ಯಾವ್ ಸರ್ಟೇನ್ ಆಬ್ಜೆಕ್ಟಿವ್ಸ್. ಪ್ರತಿಯೊಂದು ಸಂಘಟನೆ ಕೂಡ ಏನ್ ಮಾಡುತ್ತೆ, ತನ್ನದೇ ಆದ ಉದ್ದೇಶನ ಹೊಂದಿರಬೇಕು. ಸೊ ಎವ್ರಿ ಬಿಸಿನೆಸ್ ಮಸ್ಟ್ ಹ್ಯಾವ್ ಸರ್ಟೇನ್ ಆಬ್ಜೆಕ್ಟಿವ್ಸ್ ಅಂದ್ರೆ ತನ್ನದೇ ಆದ ಉದ್ದೇಶನ ಇಟ್ಕೊಂಡಿರ್ತಾವೆ. ಯಾವುದು, ಒಂದಿಷ್ಟು ಸಂಘಟನೆಗಳು ಅಥವಾ ಒಂದು ಸಂಸ್ಥೆಗಳು ಅಥವಾ ಬಿಸಿನೆಸ್ ಅನ್ನ ಮಾಡ್ತಕ್ಕಂತ ಒಂದಿಷ್ಟು ಕಂಪನಿಗಳು ಏನ್ ಮಾಡ್ತವೆ, ತಮ್ಮದೇ ಆದ ಆಬ್ಜೆಕ್ಟಿವ್ಸ್ ಉದ್ದೇಶಗಳನ್ನ ಇಟ್ಕೊಂಡಿರ್ತಾರೆ. ಸೊ ಆಬ್ಜೆಕ್ಟಿವ್ಸ್ ಮೇ ಬಿ ಎಂಟೈರ್ ಆರ್ಗನೈಸೇಷನ್ಸ್ ಆರ್ ಈಚ್ ಡಿಪಾರ್ಟ್ಮೆಂಟ್ ಆರ್ ಯೂನಿಟ್. ಅಂದ್ರೆ ಈ ಉದ್ದೇಶಗಳು ಇಡೀ ಸಂಘಟನೆಗೆ ಸಂಬಂಧಪಟ್ಟಿರಬಹುದು ಅಥವಾ ಅಲ್ಲಿರ್ತಕ್ಕಂತ ಒಂದು ವಿಭಾಗಕ್ಕೆ ಅಂದ್ರೆ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಿರಬಹುದು, ಅಥವಾ ಅಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ವಿಭಾಗಗಳಿಗೆ ಅಂದ್ರೆ ಯೂನಿಟ್ಸ್ ಅಂತ ಕರಿತಾ ಹೋಗ್ತೀವಿ. ಸ್ಮಾಲೆಸ್ಟ್ ಯೂನಿಟ್ಸ್ ಗೆ ಏನ್ ಮಾಡಬಹುದು, ಸಂಬಂಧಪಟ್ಟಿರಬಹುದು. ಸೊ ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಡ್ತಾ ಹೋಗ್ತೇನೆ. ಎಕ್ಸಾಂಪಲ್ಸ್ ನೋಡ್ತಾ ಹೋದ್ರೆ ಇನ್ಕ್ರೀಸ್ ಸೇಲ್ಸ್ 20%, ಏನು 20% ಮಾರಾಟವನ್ನ ಜಾಸ್ತಿ ಮಾಡಬೇಕು. ಇದು ಎಂಟೈರ್ ಆರ್ಗನೈಸೇಷನ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇಡೀ ಕಂಪನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್. ಈ ವರ್ಷ ಅಥವಾ ಈ ಟೈಮ್ ಅಲ್ಲಿ ಈ ಮಂತ್ ಅಲ್ಲಿ ನಾವೇನ್ ಮಾಡಬೇಕು, ಸೇಲ್ಸ್ ಇನ್ಕ್ರೀಸ್ ಮಾಡಬೇಕು 20%. ಅಂದ್ರೆ ಅದು ಎಂಟೈರ್ ಆರ್ಗನೈಸೇಷನ್, ಇಡೀ ಸಂಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಈಗ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಅಂದ್ರೆ ಸಪೋಸ್ ಪರ್ಚೇಸ್ ರಾ ಮೆಟೀರಿಯಲ್ ಅಂದ್ರೆ ಪರ್ಚೇಸ್ ಡಿಪಾರ್ಟ್ಮೆಂಟ್ ಅಷ್ಟೇ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಟ್ಸ್ ನಾಟ್ ಎಂಟೈರ್. ಎಷ್ಟು ಪರ್ಚೇಸ್ ಮಾಡಬೇಕು, ಏನ್ ಪರ್ಚೇಸ್ ಮಾಡಬೇಕು, ಎಷ್ಟು ಸ್ಟಾಕ್ ಇದೆ ನೋಡೋದು, ಅದು ಆಬ್ಜೆಕ್ಟ್ ಅಂದ್ರೆ ಯಾವಾಗ ಸಂಬಂಧಪಟ್ಟಿರೋದು. ಓಕೆ, ಹೀಗೆ ಕ್ಯಾಶುಯಲ್ ಆಗಿ ಯೂನಿಟ್, ಡಿಪಾರ್ಟ್ಮೆಂಟ್ ಜೊತೆಗೆ ಎಂಟೈರ್ ಆರ್ಗನೈಸೇಷನ್ ಗೆ ಒಂದಿಷ್ಟು ಉದ್ದೇಶಗಳಿರ್ತವೆ. ಸೊ ನಾನು ಹೇಳಿದ ಅರ್ಥ ಕೊಡ್ತೀನಿ. ಇಟ್ಸ್ ಅ ಫಸ್ಟ್ ಸ್ಟೆಪ್. ಇದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸ್ಟೆಪ್ ಅಂದ್ರೆ ಪ್ರಧಾನ ಅಥವಾ ಮೊದಲ ಹಂತ ಅಂತ ಹೇಳಿ ಕರಿತಾ ಹೋಗ್ತೀವಿ. ಆಮೇಲೆ ಪ್ರತಿಯೊಂದು ಸಂಘಟನೆಗೂ ತನ್ನದೇ ಆದ ಉದ್ದೇಶ ಹೊಂದಿರಲೇಬೇಕು. ಆ ಉದ್ದೇಶಗಳು ಸಾಮಾನ್ಯವಾಗಿ ಏನಾಗಿರ್ತಾವ ಅಂದ್ರೆ ಇಡೀ ಆರ್ಗನೈಸೇಷನ್ ಸಂಬಂಧಪಟ್ಟಿರ್ತವೆ, ಅಥವಾ ಅಲ್ಲಿರ್ತಕ್ಕಂಥ ಒಂದು ವಿಭಾಗಕ್ಕೆ ಮಾತ್ರ ಸಂಬಂಧಪಟ್ಟಿರಬಹುದು, ಅಥವಾ ಒಂದಿಷ್ಟು ವಿಭಾಗಗಳು, ಸಣ್ಣ ಸಣ್ಣ ವಿಭಾಗಗಳಿಗೆ ಕೂಡ ಅದು ನಿಗದಿಪಡಿಸಬಹುದು. ಸೊ ಹಾಗಾಗಿ ಉದ್ದೇಶಗಳೇನಾಗಿರ್ತವೆ ಅಂದ್ರೆ ಸಾಮಾನ್ಯವಾಗಿ ಈ ರೀತಿ ಕಾಣ್ತಾ ಹೋಗ್ತಿರ್ತದೆ, ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಡೆವಲಪಿಂಗ್ ಪ್ರಿಮೈಸಸ್, ಪರಿಮಿತಿ ಅಥವಾ ಊಹೆಗಳನ್ನ ಅಭಿವೃದ್ಧಿಪಡಿಸುವುದು. ಸೊ ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ಪ್ಲಾನಿಂಗ್ ಇಸ್ ಅ ಕನ್ಸರ್ನ್ ವಿತ್ ದ ಫ್ಯೂಚರ್. ಪ್ಲಾನಿಂಗ್ ಇಸ್ ಅ ಕನ್ಸರ್ನ್ ವಿತ್ ದ ಫ್ಯೂಚರ್. ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಿ, ಯೋಚಿಸುವಿಕೆಯು ಅನಿಶ್ಚಿತ ಭವಿಷ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಅಂದ್ರೆ ನಾವು ಪ್ಲಾನ್ ಮಾಡೋದು ಯಾಕಂದ್ರೆ ಮುಂದಿನದಲ್ಲಿ ಏನ್ ಮಾಡ್ಬೇಕು ಅನ್ಕೊಳ್ಳೋದು ಅಥವಾ ಏನನ್ನ ಮಾಡ್ಬೇಕು ಅನ್ಕೊಳ್ತೀವಲ್ಲ ಅದನ್ನ ಏನ್ ಮಾಡ್ತೀವಿ ನಾವು ಊಹೆ ಅಂತ ಕರಿತಾ ಹೋಗ್ತೀವಿ. ಸೊ ಪ್ಲಾನ್.
ಸೊ ಆ ಪ್ಲಾನ್ ಅನ್ನ ನಾವು ಊಹೆ ಅಂತಂದ್ರೆ ಪರಿಮಿತಿ ಅಥವಾ ಊಹೆ ಎರಡು ಅಂದ್ರೆ ಇಲ್ಲಿ ಪರಿಮಿತಿ ಅಂತ ಕರಿತೀವಿ, ಇಲ್ಲಿ ಊಹೆ ಅಂತ ಕರಿತೀವಿ. ಸೊ ನಿಮ್ಗೆ ಕ್ವಶನ್ಸ್ ಕೇಳ್ಬೇಕಾದ್ರೆ ಏನ್ ಮಾಡ್ತಾನೆ, 2 ಮಾರ್ಕ್ಸ್ ಅಂತ ಹೇಳ್ತಾನೆ. ಇಂಗ್ಲಿಷ್ ಅಲ್ಲಿ ಪರವಾಗಿಲ್ಲ, ಡೆವಲಪಿಂಗ್ ಪ್ರಿಮೈಸಸ್ ಅಂತ ನೇರವಾಗಿ ಕೇಳ್ತಾನೆ. ಕನ್ನಡದಲ್ಲಿ ಏನ್ ಮಾಡ್ತಾನೆ, ಸೊ ಪರಿಮಿತಿ ಎಂದರೆ ಏನು ಅಂತ ಕೇಳ್ತಾನೆ. ಸೊ ಪರಿಮಿತಿ ಅಂದ್ರೂ ಅಷ್ಟೇ, ಊಹೆ ಅಂದ್ರು ಅಷ್ಟೇ. ಸೊ ಇದು ಭವಿಷ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದನ್ನ ನಾವೇನ್ ಮಾಡ್ತೀವಿ, ಮುಂದಂದಾಜು ಮಾಡ್ತಕ್ಕಂಥದ್ದು, ತಿಳ್ಕೊಳ್ತಕ್ಕಂಥದ್ದು. ಸೊ ಮುಂದೆ ಅದು ಏನಾಗುತ್ತೆ, ಅದನ್ನ ಏನನ್ನ ಮಾಡ್ಬೇಕು ಅನ್ನೋದನ್ನ ಹೀಗೆ ನಾವೇನ್ ಮಾಡ್ತೀವಿ, ಊಹೆ ಮಾಡ್ತಕ್ಕಂಥದ್ದು. ಸೊ ಸಾಮಾನ್ಯವಾಗಿ ಒಬ್ಬ ಮ್ಯಾನೇಜರ್ ಅಥವಾ ಒಬ್ಬ ಪ್ಲಾನರ್, ಸೊ ಮ್ಯಾನೇಜರ್ ಆರ್ ಪ್ಲಾನರ್ ಯೂಸಿಂಗ್, ಸೊ ವಾಟ್ ಹ್ಯಾಪನ್ ಇನ್ ದ ಫ್ಯೂಚರ್, ಏನನ್ನು ಮಾಡಬೇಕು, ವಾಟ್ ಮೈಟ್ ಹ್ಯಾಪನ್ ಇನ್ ದ ಫ್ಯೂಚರ್ ಅಂದ್ರೆ ಭವಿಷ್ಯತ್ನಲ್ಲಿ ಏನನ್ನ ಮಾಡಬೇಕು ಅನ್ನೋದನ್ನ ಏನ್ ಮಾಡಬೇಕು, ಅದ ಮೊದಲೇ ಊಹೆ ಮಾಡ್ತಕ್ಕಂಥದ್ದು. ಸೊ ಈ ಊಹೆ ಅಂತ ನೆನ್ಪಿಟ್ಕೊಂಡ್ರೆ ಭವಿಷ್ಯತ್ನಲ್ಲಿ ನಾವು ಏನನ್ನ ಮಾಡ್ಬೇಕಂತ ಅನ್ಕೊಳ್ತೀನೋ ಅದನ್ನೇ ನಾವು ಊಹೆ ಅಂತ ಕರಿತಾ ಹೋಗ್ತೀವಿ. ಸಾಮಾನ್ಯವಾಗಿ ನೀವು ನೆನ್ಪಿಟ್ರೆ ಇಮ್ಯಾಜಿನೇಷನ್ ಕರಿತೀವಿ, ಇನ್ನೊಂದು ನೋಡಲಿದ್ರೆ ಇಮ್ಯಾಜಿನೇಷನ್ಸ್. ಸೊ ನಾವು ಭವಿಷ್ಯದಲ್ಲಿ ಬಿಸಿನೆಸ್ ಅನ್ನ ಈಗ ಡೆವಲಪ್ ಮಾಡ್ತೀನಿ, ಈ ತರ ನಾವು ಸೇಲ್ಸ್ ಅನ್ನ ಮಾಡಬೇಕು, ಈ ತರ ನಾವು ಮಾರ್ಕೆಟ್ ಅಲ್ಲಿ ಡೆವಲಪ್ ಅನ್ನ ಮಾಡಬೇಕು, ನಮ್ಮ ಪ್ರಾಡಕ್ಟ್ ಅನ್ನು ಸೇಲ್ಸ್ ಮಾಡಬೇಕು, ನಮ್ಮ ಪ್ರಾಡಕ್ಟ್ ಮಾಡಿಫೈಡ್ ಮಾಡಬೇಕು, ಸೊ ಕಸ್ಟಮರ್ ಅಟ್ರಾಕ್ಟ್ ಮಾಡಬೇಕು, ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ಇವೆಲ್ಲ ಊಹೆಗಳು. ಇವೆಲ್ಲ ಏನಂತ ನಾವು ಸಾಮಾನ್ಯವಾಗಿ ಪ್ರಿಮೈಸಸ್. ಸೊ ದೇರ್ಫೋರ್ ದ ಮ್ಯಾನೇಜರ್ ಏನ್ ಮಾಡಬೇಕು, ಒಬ್ಬ ವ್ಯವಸ್ಥಾಪಕ, ದ ಮ್ಯಾನೇಜರ್ ಆರ್ ಗೋಯಿಂಗ್ ಟು ಮೇಕ್ assumption about the plan. ಸೊ ಪ್ಲಾನಿಗೆ ಸಂಬಂಧಪಟ್ಟಾಗ ಏನ್ ಮಾಡಬೇಕು, ಅಸಂಪ್ಷನ್ಸ್, ಊಹೆಗಳನ್ನ ತಯಾರು ಮಾಡಬೇಕು. ಸೊ ಯೋಜನೆಗೆ ತಕ್ಕಂತೆ ಏನ್ ಮಾಡಬೇಕು, ನಾವು ಇಲ್ಲಿ ಊಹೆಗಳನ್ನ ಅಭಿವೃದ್ಧಿಪಡಿಸಬೇಕು. ಸೊ ಆ ಊಹೆಗಳು ಏನಾಗಿರ್ತವೆ ಅಂದ್ರೆ ಸಾಮಾನ್ಯವಾಗಿ ಫ್ಯೂಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ. ಸೊ ಮ್ಯಾನೇಜರ್, ಒಬ್ಬ ವ್ಯವಸ್ಥಾಪಕ ಮುಂದಿನ ಭವಿಷ್ಯದಲ್ಲಿ ಆಗ್ತಕ್ಕಂಥದನ್ನ ನಾವೇನ್ ಮಾಡ್ತೀವಿ, ಊಹೆಗಳ ರೂಪದಲ್ಲಿ ಇರತಕ್ಕಂಥದ್ದನ್ನ ನಾವೇನಂತೀವಿ, ಇಲ್ಲಿ ಪರಿಮಿತಿ ಅಂತ ಕರೀತಾಗ್ತೀವಿ. ಪರಿಮಿತಿ, ಊಹೆ ಎರಡು ಒಂದೇ. ಸೊ ಇದಕ್ಕೆ ಉದಾಹರಣೆ ಕೊಡ್ಬೋದು ನೀವು. ಸೊ ಫೋರ್ಕಾಸ್ಟಿಂಗ್ ನಾವೇನ್ ಮಾಡ್ತೀವಿ, ಸಾಮಾನ್ಯವಾಗಿ ಮುಂದಂದಾಜು ಅಂತ ಕರಿತಾ ಹೋಗ್ತೀವಿ. ಸೊ ವಸ್ತುಗಳನ್ನ ಹೇಗೆ ಮಾರಾಟ ಮಾಡ್ಬೇಕಂತ ಹೇಳಿ ಮುಂದಂದಾಜು ಮಾಡ್ತೀವಿ. ಫೋರ್ಕಾಸ್ಟ್, ಮುಂದಂದಾಜು ಹೇಗೆ ಮಾಡ್ತೀವಿ ಅನ್ನೋದನ್ನ ಊಹೆ ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಸೊ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ನೋಡ್ಕೊಳ್ತಾ ಹೋದ್ರೆ ಊಹೆಗಳಂದ್ರೆ ಅಥವಾ ಯೋಜನೆ ಅಂದ್ರೆ ಭವಿಷ್ಯತ್ನಲ್ಲಿ ಏನನ್ನಾಗುತ್ತೆ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತಕ್ಕಂಥದ್ದು, ಯೋಚನೆ ಮಾಡ್ತಕ್ಕಂಥದ್ದು. ಯಾವುದು ಯೋಜಿಸುವಿಕೆ. ಆ ಯೋಜನೆಗೆ ತಕ್ಕಂತೆ ಏನ್ ಮಾಡ್ಬೇಕು, ನಾವು ಮುಂದೆ ಏನನ್ನ ಮಾಡ್ಬೇಕು ಅನ್ನೋದನ್ನ ಊಹೆಗಳನ್ನ ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಸೊ ಆ ಊಹೆಗಳು ಏನಿತ್ತು, ನಾವು ಸಾಮಾನ್ಯವಾಗಿ ಅಂತ ಅಭಿವೃದ್ಧಿಪಡಿಸಲಾಗಿರ್ತಕ್ಕಂಥ ಊಹೆಗಳನ್ನೇ ನಾವು ಪರಿಮಿತಿ ಅಂತ ಹೇಳಿ ಕರೀತಾ ಹೋಗ್ತೀವಿ. ಸೊ ಆ ಪರಿಮಿತಿಗಳು ಸಾಮಾನ್ಯವಾಗಿ ಭವಿಷ್ಯತ್ನಲ್ಲಿ ಏನನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಇರ್ತದೆ. ಸೊ ಉದಾಹರಣೆ ಕೊಡ್ತಾ ಇರಲ್ಲ, ಮುಂದಂದಾಜು, ವಸ್ತುಗಳ ಮಾರಾಟ ಮಾಡೋದ್ರ ಬಗ್ಗೆ ಮುಂದಂದಾಜು ಮಾಡ್ತಕ್ಕಂಥದ್ದು. ಆ ವಸ್ತುಗಳ ಮಾಡಿಫೈಡ್ ಅಂದ್ರೆ ಆಧುನೀಕರಣಗೊಳಿಸೋದಕ್ಕೆ ಮುಂದಂದಾಜು ಮಾಡತಕ್ಕಂಥದ್ದು. ಸೊ ಭವಿಷ್ಯದಲ್ಲಿ ಗ್ರಾಹಕರ ಬೇಡಿಕೆ ಯಾವ ರೀತಿ ಇದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಊಹೆಯನ್ನು ಮಾಡತಕ್ಕಂಥದ್ದು. ಸೊ ಇವೆಲ್ಲವೂ ಸಾಮಾನ್ಯವಾಗಿ ಇಮ್ಯಾಜಿನೇಷನ್, ಈ ವರ್ಡ್ ಹೇಳಿದ್ರೆ ಇಮ್ಯಾಜಿನೇಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆ, ಸೊ ನೋಡ್ಕೊಡ್ರಿ. ಸೊ ಪುಸ್ತಕದಲ್ಲಿ ಇನ್ನೊಂದ್ಸರಿ ನೋಡ್ಕೊಂಡಾಗ ಇದು ಅರ್ಥ ಆಗುತ್ತೆ. ಸೊ ಥರ್ಡ್ ಪಾಯಿಂಟ್, ಐಡೆಂಟಿಫೈ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್, ಪರ್ಯಾಯ ಕಾರ್ಯಮಾರ್ಗಗಳನ್ನ ಗುರುತಿಸುವುದು. ಈಗ ಆಲ್ರೆಡಿ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್, ಉದ್ದೇಶಗಳನ್ನ ಸ್ಥಾಪಿಸೋದು. ಸೆಕೆಂಡ್ ಪಾಯಿಂಟ್, ಊಹೆಗಳನ್ನ ಅಭಿವೃದ್ಧಿಪಡಿಸೋದು. ಸೊ ಎರಡರ ನಂತರ ಸೊ ನೆಕ್ಸ್ಟ್ ಸ್ಟೆಪ್ ಆಕ್ಷನ್. ಅಂದ್ರೆ ಈ ಎರಡರ ನಂತರ ಎರಡರಲ್ಲಿ ಇರ್ತಕ್ಕಂಥ ಊಹೆಗಳ ಆಧಾರದ ಮೇಲೆ ಅಥವಾ ಉದ್ದೇಶಗಳ ಆಧಾರದ ಮೇಲೆ ಏನ್ ಮಾಡ್ತೀವಿ, ಕಾರ್ಯಪ್ರವೃತ್ತಿ ಆಗ್ತಕ್ಕಂಥದ್ದು. ಸೊ ಆ ಯೋಜನೆಗಳಿಗೆ ತಕ್ಕಂತೆ ಕಾರ್ಯಗಳನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು. ಸೊ ಇಟ್ಸ್ ಮೇ ಬಿ ರೊಟೀನ್ ಆರ್ ಇನೋವೇಟಿವ್ ಆಲ್ಟರ್ನೇಟಿವ್. ಅದು ಈಗ ಆಲ್ರೆಡಿ ಇರ್ತಕ್ಕಂಥ ಶೋಧನೆ ಆಗಿರ್ಬೋದು, ಅಥವಾ ಕಾರ್ಯಮಾರ್ಗ ಆಗಿರ್ಬೋದು, ಅಥವಾ ಹೊಸದಾಗಿ ಬರ್ತಕ್ಕಂಥ ಕಾರ್ಯಮಾರ್ಗಗಳಾಗಿರ್ಬೋದು. ಸೊ ಈಗ ಇರುವಂತಹ ಕಾರ್ಯಮಾರ್ಗಗಳಾಗಿದ್ರೆ ಸ್ವಲ್ಪ ಅಡಾಪ್ಟಿಂಗ್ ಅಂದ್ರೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಬಹಳ ಸುಲಭ. ಹೊಸದಾಗಿರ್ತಕ್ಕಂಥ ಸೊ ಇನೋವೇಟಿವ್ ಆಲ್ಟರ್ನೇಟಿವ್ ಕೋರ್ಸ್ ಇತ್ತು ಅಂದ್ರೆ, ಇನೋವೇಟಿವ್ ಆಲ್ಟರ್ನೇಟಿವ್ ಕೋರ್ಸ್ ಆಗಿತ್ತು ಅಂದ್ರೆ, ಹೊಸದಾಗಿ ಸಂಶೋಧನೆ ಮಾಡ್ತಕ್ಕಂಥದ್ದಾಗಿತ್ತು ಅಂದ್ರೆ ಅವಾಗ ಏನ್ ಮಾಡಬೇಕು, ಇನ್ವಾಲ್ವಿಂಗ್ ಮೋರ್ ಪೀಪಲ್ಸ್ ಅಂದ್ರೆ ಸಾಕಷ್ಟು ಜನರನ್ನ ಅಭಿಪ್ರಾಯ ಕೇಳತಕ್ಕಂಥದ್ದು, ಶೇರಿಂಗ್ ಐಡಿಯಾಸ್ ಪ್ರಾಜೆಕ್ಟ್. ಆ ಪ್ರಾಜೆಕ್ಟ್ ಬಗ್ಗೆ, ಆ ಸಂಶೋಧನೆ ಬಗ್ಗೆ ಏನ್ ಮಾಡಬೇಕು, ನಾವು ಆ ಜನಗಳಿಂದ ಐಡಿಯಾಸ್ ಅನ್ನ ಅಂದ್ರೆ ಅವರಿಂದ ಒಂದಿಷ್ಟು ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಬೇಕು. ಸೊ ಅದು ಏನಂದ್ರೆ ನಾವು ಪರ್ಯಾಯ ಕಾರ್ಯಮಾರ್ಗಗಳನ್ನ ಗುರುತಿಸುವುದು ಅಂತ ಹೇಳ್ತೀವಿ. ಸೊ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಉದ್ದೇಶಗಳನ್ನ ಪ್ರಾರಂಭ ಮಾಡ್ತೀವಿ ಫಸ್ಟ್. ಸೊ
ಆಬ್ಜೆಕ್ಟಿವ್ಸ್ ಅನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ಒಂದು ಇಮ್ಯಾಜಿನ್ ಮಾಡ್ಕೊಳ್ತಾವೆ, ಇದು ನಮ್ಮ ಬಿಸಿನೆಸ್ ಒಂದು ಆಬ್ಜೆಕ್ಟಿವ್ಸ್ ಇದೆ. ಸೇಲ್ಸ್ ಅನ್ನ ಜಾಸ್ತಿ ಮಾಡಬೇಕು, ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಮಾಡಬೇಕು, ಸೊ ಮಾಡಿಫೈಡ್ ಮಾಡಬೇಕು. ಸೊ ಇದು ಆಬ್ಜೆಕ್ಟಿವ್ಸ್. ಇದಕ್ಕೆ ತಕ್ಕಂಗೆ ನಾವು ಏನ್ ಮಾಡ್ತೀವಿ, ಪ್ರಿಮೈಸಸ್, ಊಹೆಗಳು. ಸೊ ನಮ್ಮ ಆಫೀಸ್ ಹೇಗಿರಬೇಕು, ಹಾಗೆ ನಮ್ಮ ಬಿಸಿನೆಸ್ ಹೇಗಿರಬೇಕು, ಸೊ ಎಲ್ಲಿ ಪ್ರಾರಂಭ ಮಾಡಬೇಕು, ಅದು ಇಮ್ಯಾಜಿನೇಷನ್ಸ್. ಅದಕ್ಕೆ ತಕ್ಕಂತೆ ನಾವು ಏನ್ ಮಾಡಬೇಕು, ನೆಕ್ಸ್ಟ್ ಕಾರ್ಯಪ್ರವೃತ್ತಿ. ಸೊ ಎಲ್ಲಿ ಬಿಸಿನೆಸ್ ಮಾಡಬೇಕು, ನಮಗೆ ತಕ್ಕಂತ ಸೂಟಬಲ್ ಪ್ಲೇಸ್ ಯಾವುದು, ಸೊ ಹೇಗೆ ನಾವು ಬಿಸಿನೆಸ್ ನ ಡೆವಲಪ್ ಮಾಡಬೇಕು ಅನ್ನೋದು ಈ ಕಾರ್ಯಮಾರ್ಗಗಳು ಕರೀತಾರೆ. ಅದಕ್ಕೆ ಕಾರ್ಯಮಾರ್ಗಗಳು ಸೇಮ್, ಇಟ್ಸ್ ಮೇ ಬಿ ರುಟೀನ್ ಆರ್ ಇನೋವೇಟಿವ್, ಹೊಸದಾಗಿ ಬಂದಿರುವುದಾಗಿರ್ಬೋದು ಅಥವಾ ಈಗ ಪ್ರೆಸೆಂಟ್ ಆಗಿರ್ತಕ್ಕಂಥದ್ದು ಇರ್ಬೋದು. ಸೊ ಪ್ರೆಸೆಂಟ್ ಆಗಿರ್ತಕ್ಕಂಥದ್ದಾಗಿದ್ರೆ ಅಡಾಪ್ಟ್ ಮಾಡ್ಕೊಳ್ಳೋದು ಬಹಳ ಈಸಿ, ಅದನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು. ಬಟ್ ಇನೋವೇಟಿವ್ ಐಡಿಯಾಸ್ ಆಗಿದ್ರೆ, ಹೊಸ ಹೊಸ ಸಂಶೋಧನೆ ಆಗಿದ್ರೆ, ಸೊ ಆ ಸಮಯದಲ್ಲಿ ಏನ್ ಮಾಡಬೇಕು, ಸಾಕಷ್ಟು ಜನರ ಅಭಿಪ್ರಾಯನ ಸಂಗ್ರಹಣೆ ಮಾಡಿ ಆನಂತರ ಏನ್ ಮಾಡ್ಬೇಕು, ಆ ಬಿಸಿನೆಸ್ ಅನ್ನ ನಡೆಸ್ತಕ್ಕಂಥದ್ರ ಆ ಪರ್ಯಾಯ ಕಾರ್ಯಮಾರ್ಗಗಳನ್ನ ಗುರುತಿಸ್ತಕ್ಕಂಥದ್ದು. ಓಕೆ, ಇದು ಥರ್ಡ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್, ಫೋರ್ತ್ ಪಾಯಿಂಟ್, ಇವ್ಯಾಲ್ಯುಯೇಟಿಂಗ್ ಆಲ್ಟರ್ನೇಟಿವ್ ಕೋರ್ಸ್. ಪರ್ಯಾಯ ಕಾರ್ಯಮಾರ್ಗಗಳನ್ನ ಮೌಲ್ಯೀಕರಿಸುವುದು. ಸೊ ನಾನು ಸ್ವಲ್ಪ ರಿಪಿಟೇಷನ್ ಮಾಡ್ತಾ ಹೋಗ್ತೀನಿ. ಸೊ ಉದ್ದೇಶಗಳನ್ನ ಪ್ರಾರಂಭ ಮಾಡ್ತಾ ಹೋಗ್ತೀವಿ, ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ಕ್ರಿಯೇಟ್ ಮಾಡ್ತಾ ಹೋಗ್ತಕ್ಕಂಥದ್ದು. ಸೆಕೆಂಡ್ ಒನ್ ಪ್ರಿಮೈಸಸ್, ಇಮ್ಯಾಜಿನೇಷನ್ ಕ್ರಿಯೇಟ್ ಮಾಡ್ತಾ ಹೋಗ್ತಕ್ಕಂಥದ್ದು. ಥರ್ಡ್ ಪಾಯಿಂಟ್ ಏನ್ ಮಾಡಿದ್ವಿ ನಾವು, ಸೊ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್ಸ್, ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಪರ್ಯಾಯ ಕಾರ್ಯಮಾರ್ಗಗಳು ಗುರುತಿಸ್ತಕ್ಕಂಥದ್ದು, ಸಂಶೋಧನೆ ಮಾಡ್ತಕ್ಕಂಥದ್ದು, ಜನಗಳ ಜೊತೆ ಚರ್ಚೆ ಮಾಡ್ತಕ್ಕಂಥದ್ರ ಬಗ್ಗೆ ನಾವು ನೋಡ್ತಾ ಹೋದ್ವಿ. ಬಟ್ ಇವತ್ತು ಈಗ ನೋಡ್ತಕ್ಕಂಥದ್ದು ಫೋರ್ತ್ ಪಾಯಿಂಟ್, ಇವ್ಯಾಲ್ಯುಯೇಟಿಂಗ್ ಆಲ್ಟರ್ನೇಟಿವ್ ಕೋರ್ಸ್. ಇಟ್ಸ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಅದ್ರಲ್ಲಿ ಇರ್ತಕ್ಕಂಥ ಧನಾತ್ಮಕವಾಗಿದೆಯಾ, ಋಣಾತ್ಮಕವಾಗಿ, ಅಂದ್ರೆ ಅದು ಪ್ರಾಫಿಟ್ ಆಗ್ತಕ್ಕಂಥದ, ಲಾಸ್ ಆಗ್ತಕ್ಕಂಥದ, ಇಟ್ಸ್ ನೆಗೆಟಿವ್ ಥಾಟ್ ಅಲ್ಲಿ ಇತ್ತು ಅಥವಾ ಪಾಸಿಟಿವ್ ಥಾಟ್ ಅಲ್ಲಿ ಇತ್ತು ಅಂದ್ರೆ ಹೇಗೆ ಅದನ್ನ ಮ್ಯಾನೇಜ್ ಮಾಡಬೇಕು, ಹೇಗೆ ಅದನ್ನ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಇರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಡ್ತಾ ಹೋಗ್ತೀನಿ. ಸೊ ಇನ್ವೆಸ್ಟ್ ಮಾಡ್ತಕ್ಕಂಥ ಬಿಸಿನೆಸ್ ಹೈಲಿ ರಿಸ್ಕ್ ಇತ್ತು ಅಂದ್ರೆ, ಸಾಕಷ್ಟು ರಿಸ್ಕ್ ಇತ್ತು ಅಂದಾಗ, ಅಂತ ಬಿಸಿನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತು ಅಂದಾಗ ಜಾಸ್ತಿ ರಿಟರ್ನ್ ಕೂಡ ಇರಬಹುದು. ಸೊ ರಿಟರ್ನ್ ಕೂಡ ಜಾಸ್ತಿ ಬರ್ಬೋದು. ಸೊ ಎಷ್ಟು ರಿಸ್ಕ್ ತೊಗೊಳ್ತು ಅಷ್ಟು ಇನ್ಕಮ್ ಇರಬಹುದು. ಸೊ ಅಂತದನ್ನ ನಾವೇನ್ ಮಾಡಬೇಕು, ಪರ್ಯಾಯ ಕಾರ್ಯಮಾರ್ಗಗಳನ್ನ ಮೌಲ್ಯೀಕರಿಸಬೇಕು. ಸೊ ಎಷ್ಟು ಲಾಭ ಇದೆ, ಸೊ ಅದಕ್ಕೆ ಪ್ರತಿ ಶೇರ್ಗೆ ಎಷ್ಟು, ನಮಗೆ ಪ್ರತಿ ಶೇರ್ ಬೆಲೆ ಎಷ್ಟು, ಅದರ ಇಂಟ್ರೆಸ್ಟ್ ಎಷ್ಟು, ಓಕೆ, ಈ ತರ ನಾವೇನ್ ಮಾಡ್ತೀವಿ, ಅದನ್ನೆಲ್ಲವನ್ನ ಮೌಲ್ಯೀಕರಿಸ್ತಾ ಹೋಗ್ತೀವಿ. ಅಂದ್ರೆ ಇವ್ಯಾಲ್ಯುಯೇಟಿಂಗ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಅವುಗಳನ್ನ ಮೌಲ್ಯೀಕರಿಸೋದ್ರೇನು, ಅವುಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತಕ್ಕಂಥದ್ದು. ಸೊ ಫೈನಾನ್ಷಿಯಲಿ ಅದರ ಬಗ್ಗೆ ನಾವು ವ್ಯಾಲ್ಯೂಯೇಷನ್ ಅನ್ನ ಮಾಡ್ತಾ ಹೋಗ್ತಕ್ಕಂಥದ್ದು. ಹಾಗೆ ಈಸಿಯಾಗಿ ಹೇಳ್ಬೇಕಂದ್ರೆ, ಸೊ ನಾವು ಒಂದಷ್ಟು ಬಿಸಿನೆಸ್ ಅನ್ನ ಪ್ರಾರಂಭ ಮಾಡೋ ಮುಂಚೆ ಆ ಬಿಸಿನೆಸ್ ಬಗ್ಗೆ ಅದರ ಲಾಸ್ ಆಗುತ್ತಾ, ಲಾಭ ಆಗುತ್ತಾ, ಸೊ ಲಾಸ್ ಆಗುತ್ತಂದ್ರೆ ಹೇಗಾಗುತ್ತೆ, ಲಾಭ ಆಗುತ್ತಂದ್ರೆ ಹೇಗಾಗುತ್ತೆ, ಸೊ ಲಾಭ ಮಾಡ್ಕೋಬೇಕಂದ್ರೆ ಎಷ್ಟು ಹೆಚ್ಚು ಲಾಭ ಮಾಡ್ಕೋಬೇಕಂದ್ರೆ ಏನ್ ಮಾಡಬೇಕು, ಸೊ ರಿಸ್ಕ್ ಅನ್ನ ತೆಗೆದುಕೊಳ್ಬೇಕು. ಸೊ ಇನ್ವೆಸ್ಟ್ ಜಾಸ್ತಿ ಮಾಡಬೇಕು. ಸೊ ಇನ್ವೆಸ್ಟ್ ಜಾಸ್ತಿ ಮಾಡಿದ್ಮೇಲೆ ಅದಕ್ಕೆ ಸಪೋಸ್ ಫೈನಾನ್ಷಿಯಲಿ ಬರ್ಡನ್ ಆದಾಗ ನಾವು ಸಾಲ ತೆಗೆದುಕೊಳ್ಬೇಕು. ಸಾಲ ತೆಗೆದುಕೊಂಡಾಗ ಅದಕ್ಕೆ ಇಂಟ್ರೆಸ್ಟ್ ಎಷ್ಟು, ಸೊ ಶೇರ್ ಹೋಲ್ಡರ್ಸ್ ನ ಹೇಗೆ ನಾವು ಅಟ್ರಾಕ್ಟ್ ಮಾಡಬೇಕು, ನಮ್ಮ ಕಂಪನಿಗೆ ಶೇರ್ಸ್ ಇನ್ವೆಸ್ಟ್ ಮಾಡುವಾಗ ನಾವು ಯಾವ ರೀತಿ ಫಾಲೋ ಮಾಡಬೇಕು, ಇವೆಲ್ಲವೂ ನಾವು ಏನ್ ಮಾಡ್ತೀವಿ, ಮೌಲ್ಯೀಕರಿಸುವುದು ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಇದು ಇವ್ಯಾಲ್ಯುಯೇಟಿಂಗ್ ಆಲ್ಟರ್ನೇಟಿವ್ ಕೋರ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆ, ಫೋರ್ತ್ ಪಾಯಿಂಟ್. ಸೊ ಫಿಫ್ತ್ ಪಾಯಿಂಟ್, ಸೆಲೆಕ್ಟಿಂಗ್ ಆನ್ ಆಲ್ಟರ್ನೇಟಿವ್, ಪರ್ಯಾಯ ಕಾರ್ಯಮಾರ್ಗಗಳನ್ನ ಆಯ್ಕೆ ಮಾಡಿಕೊಳ್ಳುವುದು. ಸೊ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಷನ್. ಇದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸ್ಟೆಪ್ ಅಂತ ಕರಿತಾವೆ, ನಿರ್ಧಾರ ತೆಗೆದುಕೊಳ್ಳುವಂತ ಸ್ಟೆಪ್ ಅಂತ ಕರಿತಾ ಹೋಗ್ತೀವಿ. ಸಪೋಸ್ ಸಮಟೈಮ್ಸ್ ಐಡಿಯಾ ಇಸ್ ಗುಡ್, ನೀವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಯೋಜನೆ ಅಥವಾ ಊಹೆ ಸರಿಯಾಗಿತ್ತು, ಚೆನ್ನಾಗಿತ್ತು ಅಂದ್ರೆ ಅದೇನ್ ಮಾಡ್ಬೇಕು, ಅಡಾಪ್ಟೆಡ್ ಅಂಡ್ ಇಂಪ್ಲಿಮೆಂಟೆಡ್, ಅದನ್ನ ಅಡಾಪ್ಟ್ ಮಾಡ್ಕೋಬೇಕು, ಅದನ್ನ ಆಯ್ಕೆ ಮಾಡ್ಕೋಬೇಕು, ಅದೇನ್ ಮಾಡ್ಬೇಕು, ಇಂಪ್ಲಿಮೆಂಟೆಡ್, ಜಾರಿಗೆ ತರುವಂತದ್ದಾಗಿರ್ಬೇಕು. ಯಾವಾಗಲೂ ನೀವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಯೋಜನೆ ಏನಾಗಿರ್ಬೇಕು, ಅದು ಈಸಿ ಆಗಿರ್ಬೇಕು, ಸೊ ಅಡಾಪ್ಟ್ ಮಾಡ್ಕೊಳ್ಳೋದಿರ್ಬೇಕು, ಜೊತೆಗೆ ಅದನ್ನ ಏನ್ ಮಾಡ್ಬೇಕು, ಇಂಪ್ಲಿಮೆಂಟೆಡ್, ಜಾರಿಗೆ ತರುವಂತದ್ದಿರಬೇಕು. ಸೊ ಅದು ಏನಾಗಿರ್ಬೇಕು, ಇಟ್ಸ್ ಫೆಸಿಬಿಲಿಟಿ ಆಫ್ ಪ್ರಾಫಿಟ್, ಅಂದ್ರೆ ಲಾಭ ತರುವಂತದ್ದಿರಬೇಕು. ಜೊತೆಗೆ ಇನ್ನೊಂದು ರೀತಿ ಹೇಳೋದಂದ್ರೆ ಲೀಸ್ಟ್ ಲೆಸ್ ನೆಗೆಟಿವಿಟಿ, ಕಡಿಮೆ ನಕಾರಾತ್ಮಕ ಗುಣ ಹೊಂದಿರಬೇಕಂದ್ರೆ ನಷ್ಟ ಭಯ ಹೊಂದಿರಬೇಕು, ಅತಿ ಹೆಚ್ಚು ಲಾಭ ಬರುವಂತ ಐಡಿಯಾ ಆಗಿರಬೇಕು, ಜೊತೆಗೆ ಅತ್ಯಂತ ಕಡಿಮೆ ನಷ್ಟ ಭಯ ಹೊಂದಿರುವಂತದ್ದಾಗಿರಬೇಕು. ಸೊ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಮ್ಯಾನೇಜರ್ಸ್ ಎಕ್ಸ್ಪೀರಿಯನ್ಸ್, ವ್ಯವಸ್ಥಾಪಕರ ಅನುಭವದ ಆಧಾರದ ಮೇಲೆ, ಸೊ ಅವರ ಜಡ್ಜ್ಮೆಂಟ್ಸ್, ಅವರ ಪ್ರಜ್ಞಾ ಅಂದ್ರೆ ಅವರು ತೆಗೆದುಕೊಳ್ಳುವ ನಿರ್ಧಾರದ ಆಧಾರದ ಮೇಲೆ, ಸಮಟೈಮ್ಸ್ ಕೆಲವೊಂದಿಷ್ಟು ಅವರ ಒಂದಿಷ್ಟು ಆಯ್ಕೆಯ ಮೇಲೆ ಏನಾಗುತ್ತೆ, ಟು ಸೆಲೆಕ್ಟ್ ಆಲ್ಟರ್ನೇಟಿವ್
ವೇರಿಯಬಲ್ ಕೋರ್ಸಸ್. ಅಂದ್ರೆ ಸಾಕಷ್ಟು ಬೇರೆ ಬೇರೆಯ ಆಲ್ಟರ್ನೇಟಿವ್ ಅಂದ್ರೆ ಪರ್ಯಾಯ ಕಾರ್ಯಮಾರ್ಗಗಳನ್ನ ಆಯ್ಕೆ ಮಾಡಿಕೊಳ್ಬಹುದು. ಯಾರ ಆಧಾರದ ಮೇಲೆ? ಮ್ಯಾನೇಜರ್ಸ್ ಅಂದ್ರೆ ವ್ಯವಸ್ಥಾಪಕರ ಆಧಾರದ ಮೇಲೆ ಏನ್ ಮಾಡಬಹುದು? ಸೊ ಹೊಸ ಐಡಿಯಾನ ಅಂದ್ರೆ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಯೋಜನೆಯನ್ನ ನಾವೇನ್ ಮಾಡಬಹುದು? ಜಾರಿಗೆ ತರಬಹುದು ಅಂತ ಹೇಳಿ ಸೊ ಇದು ಹೇಳ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಇಂಪ್ಲಿಮೆಂಟಿಂಗ್ ದ ಪ್ಲಾನ್. ಸೊ ಯೋಜನೆಯನ್ನ ಜಾರಿಗೊಳಿಸೋದು. ಸೊ ಇಲ್ಲಿವರೆಗೂ ನೀವು 5 ಪಾಯಿಂಟ್ಸ್ ನೋಡಿದ್ರೆ 5ನೇ ಪಾಯಿಂಟ್ ಅಲ್ಲಿ ಏನ್ ಮಾಡ್ತೀರಿ? ಸೆಲೆಕ್ಟಿಂಗ್ ಆನ್ ಆಲ್ಟರ್ನೇಟಿವ್ ಕೋರ್ಸ್ ಅಂದ್ರೆ ಇವು ಪರ್ಯಾಯ ಕಾರ್ಯಮಾರ್ಗಗಳನ್ನ ಏನು ಜಾರಿಗೆ ತರೋದು, ಆಯ್ಕೆ ಮಾಡಿಕೊಳ್ಳುವುದು ಅಂತ ಹೇಳಿ ನೋಡ್ತಾ ಹೋಗ್ತೀವಿ. ಸೊ 6ನೇ ಪಾಯಿಂಟ್ ಏನ್ ಹೇಳ್ತಾ ಇದೆ? ಅವುಗಳನ್ನ ಜಾರಿಗೊಳಿಸೋದು. ಸೊ 5ನೇ ಪಾಯಿಂಟ್ ಅಲ್ಲಿ ನೀವು ಏನ್ ಮಾಡ್ತೀರಿ? ಆಯ್ಕೆ ಮಾಡ್ಕೊಳ್ತೀರಿ. ಬಟ್ 6ನೇ ಪಾಯಿಂಟ್ ಅಲ್ಲಿ ಏನ್ ಮಾಡ್ತಿದ್ದಾನ? ಜಾರಿಗೊಳಿಸ್ತಾ ಹೋಗ್ತದೆ. ಅಂದ್ರೆ ಅವುಗಳನ್ನ ಏನಂತೀವಿ ನಾವು? ಆಕ್ಷನ್. ನಾವು ಸಾಮಾನ್ಯವಾಗಿ ಹೇಳಿದ್ರೆ ದ ಸ್ಟೆಪ್ ಇಸ್ ಕನ್ಸರ್ನ್ ವಿತ್ ದ ಪುಟ್ಟಿಂಗ್ ದ ಪ್ಲಾನ್ ಇನ್ ಟು ಆಕ್ಷನ್. ದ ಸ್ಟೆಪ್ ಇಸ್ ಪುಟ್ಟಿಂಗ್ ಪ್ಲಾನ್ ಇನ್ ಟು ದ ಆಕ್ಷನ್. ಯೋಜನೆಯನ್ನು ನಾವೇನ್ ಮಾಡ್ತೀವಿ? ಇಲ್ಲಿ ಕಾರ್ಯರೂಪಕ್ಕೆ ತಂದು ತೋರಿಸ್ತಕ್ಕಂಥದ್ದು. ಸೊ ಇಟ್ಸ್ ಲಾಸ್ಟ್ ಸ್ಟೆಪ್ ಅನ್ನೋದು ಹೆಚ್ಚಾಗಿ ಕೊನೆಯ ಅಂತ ಕರೀತಾ ಹೋಗ್ತೀವಿ. ಸೊ ಇದರ ಕೊನೆಯ ಹಂತ ಇನ್ನೊಂದಿದೆ ಪಾಯಿಂಟ್. ಬಟ್ ಇದು ಏನಂತಂದ್ರೆ ನಿಮ್ಮ ಐಡಿಯಾದ ಅಥವಾ ಊಹೆಯ ಅಥವಾ ನಿಮ್ಮ ಯೋಜನೆಯ ಕೊನೆಯ ಹಂತ. ಸೊ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಫಾಲೋ ಅಪ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈಗ ಇದನ್ನ ನೋಡ್ತಾ ಹೋದಾಗ ಅನ್ಸುತ್ತೆ ಡೂಯಿಂಗ್ ವಾಟ್ ಈಸ್ ರಿಕ್ವೈರ್ಡ್ ಇನ್ ದಿಸ್ ಸ್ಟೆಪ್. ಏನನ್ನ ಬೇಕು ಅನ್ನೋದನ್ನ ಇಲ್ಲಿ ರಿಕ್ವೈರ್ಡ್ ಅನ್ನ ನೋಡ್ತಕ್ಕಂಥದ್ದು. ಸೊ ಅಗತ್ಯವಾಗಿರ್ತಕ್ಕಂಥದ್ದು ನೋಡ್ತಕ್ಕಂಥದ್ದು. ಸೊ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗಿ ಇಲ್ಲಿ ಉಳಿದೆಲ್ಲ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು. ಸೊ ಜೊತೆಗೆ ಕಾರ್ಯರೂಪಕ್ಕೆ ಅಗತ್ಯವಿರುವ ವ್ಯವಸ್ಥೆಯನ್ನ ಮಾಡಿಕೊಳ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಅವರು ಉದಾಹರಣೆ ನಿಮಗೆ ಕೊಡ್ತಾ ಹೋಗ್ತಾರೆ. ಏನ್ ಹೇಳ್ತಾ ಹೋಗ್ತಾರೆ? ಸಪೋಸ್ ಉತ್ಪಾದನೆಯನ್ನ ಜಾಸ್ತಿ ಮಾಡಬೇಕು, ಇನ್ಕ್ರೀಸ್ ದ ಪ್ರೊಡಕ್ಷನ್. ಉತ್ಪಾದನೆಯನ್ನ ಜಾಸ್ತಿ ಮಾಡಬೇಕು. ಸೊ ಉತ್ಪಾದನೆ ಜಾಸ್ತಿ ಮಾಡ್ಬೇಕಾದ್ರೆ ನಮ್ಗೆ ಏನ್ ಬೇಕು? ಸೊ ಮೋರ್ ಲೇಬರ್ ಅಂಡ್ ಮೋರ್ ಮಷಿನರಿ. ಹೆಚ್ಚು ಕೆಲಸಗಾರರು ಬೇಕು, ಜೊತೆಗೆ ಹೆಚ್ಚು ಏನ್ ಬೇಕು? ಮಷಿನರಿಗಳು ಬೇಕು ಆಪರೇಟ್ ಮಾಡೋದಕ್ಕೆ. ಹಾಗಾಗಿ ಆ ಟೈಮಲ್ಲಿ ಮಾತ್ರ ಉತ್ಪಾದನೆ ಜಾಸ್ತಿ ಆಗುತ್ತೆ. ಅಂದ್ರೆ ಇಂಪ್ಲಿಮೆಂಟಿಂಗ್ ಅ ಪ್ಲಾನ್. ನಾವು ಉತ್ಪಾದನೆ ಜಾಸ್ತಿ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ರೆ ಅದಕ್ಕೇನ್ ಬೇಕು? ಆಲ್ಟರ್ನೇಟಿವ್ ಆಗಿ ನಾವು ಏನ್ ಮಾಡ್ಕೋಬೇಕು? ಇಲ್ಲಿ ಜಾರಿಗೊಳಿಸಬೇಕಾದ್ರೆ ಮೊದಲು ಲೇಬರ್ನ ಜಾಸ್ತಿ ಮಾಡ್ಕೋಬೇಕು, ಆನಂತರ ಮಷಿನರಿನ ಜಾಸ್ತಿ ತರಬೇಕು. ಆನಂತರ ನಿಮ್ದ ಉತ್ಪಾದನೆ ಜಾಸ್ತಿ ಆಗುತ್ತದೆ. ಯೋಜನೆಯನ್ನ ಜಾರಿಗೊಳಿಸುವುದು ಅಂತ ಹೇಳಿ ಕರೀತಾರೆ. ಸೊ ಯಾವುದಕ್ಕೆ ನಾವು ಪ್ಲಾನ್ ಅನ್ನು ಮಾಡಿದ್ವು ಅದನ್ನ ಜಾರಿಗೊಳಿಸ್ತಕ್ಕಂಥದ್ದು. ಓಕೆ, ಸೊ ಲಾಸ್ಟ್ ಪಾಯಿಂಟ್ ನೋಡ್ತಾ. ಸೊ ಯೋಜಿಸುವಿಕೆಯ ಪ್ರಕ್ರಿಯೆ. ಸೊ ಪ್ಲಾನಿಂಗ್ ಪ್ರೊಸೆಸ್ ಅಲ್ಲಿ ಲಾಸ್ಟ್ ಸ್ಟೆಪ್ ಫಾಲೋ ಅಪ್ ಆಕ್ಷನ್ಸ್, ಪ್ರಗತಿ ವಿಶ್ಲೇಷಣೆ. ಸೊ ಇಲ್ಲಿವರೆಗೂ ನೀವು 6 ಪಾಯಿಂಟ್ ಎಕ್ಸ್ಪ್ರೆಷನ್ಸ್ ಅನ್ನ ನೋಡ್ತಾ ಹೋಗ್ತೀರಿ. ಸೊ ಪುಸ್ತಕದಲ್ಲಿ ಕೂಡ ನೋಡ್ಕೊಳ್ಳಿ. ಸೊ ಆ 6 ಪಾಯಿಂಟ್ ಎಕ್ಸ್ಪ್ರೆಷನ್ಸ್ ಅನ್ನ ನೋಡ್ಕೊಂಡಾಗ ಸೊ 7ನೇ ಪಾಯಿಂಟ್ ಏನಂದ್ರೆ ಫಾಲೋ ಅಪ್ ಆಕ್ಷನ್ಸ್. 6 ಪಾಯಿಂಟ್ ಅಲ್ಲಿ ಏನ್ ನಡೀತೋ ಅದನ್ನ ಫಾಲೋ ಅಪ್ ಮಾಡ್ತಕ್ಕಂಥದ್ದು. ಸೊ ಅಂದ್ರೆ ಅವುಗಳನ್ನು ನೋಡ್ಕೊಳ್ತಕ್ಕಂಥದ್ದು. ಸೊ ನೋಡ್ತಕ್ಕಂಥದ್ದು ಸಾಮಾನ್ಯವಾಗಿ ಇದು ನಾನು ಹೇಳಿದಂಗೆ ಟು ಸಿ ವೆದರ್ ಪ್ಲಾನ್ ಆರ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ಅಂಡ್ ಆಕ್ಟಿವಿಟೀಸ್ ಆರ್ ಪರ್ಫಾರ್ಮ್ಡ್ ಅಕಾರ್ಡಿಂಗ್ ಟು ಶೆಡ್ಯೂಲ್. ಅವ್ರು ಹೇಳ್ತಕ್ಕಂಥದ್ದು ಏನ್ ಹೇಳ್ತಾ ಹೋಗ್ತಾರೆ? ಟು ಸಿ ವೆದರ್ ಪ್ಲಾನ್, ಯೋಜನೆ ತಕ್ಕಂತೆ ನಡೀತಾ ಇದೆಯೋ ಇಲ್ಲವೋ, ಅಂಡ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ಅಂಡ್ ಆಕ್ಟಿವಿಟೀಸ್ ಆರ್ ಪರ್ಫಾರ್ಮ್ಡ್ ಅಕಾರ್ಡಿಂಗ್ ಟು ಶೆಡ್ಯೂಲ್. ಸೊ ವೇಳಾಪಟ್ಟಿಯಂತೆ ಅನ್ಕೊಂಡಿರುವಂತಹ ಕೆಲಸಗಳು ಆ ಸಮಯಕ್ಕೆ ತಕ್ಕಂತೆ ನಡೀತಾ ಇದೆ ಅನ್ನೋದನ್ನ ಫಾಲೋ ಅಪ್ ಮಾಡ್ತಕ್ಕಂಥದ್ದು. ಅಂದ್ರೆ ಹೇಗೆ ಫಾಲೋ ಅಪ್ ಮಾಡ್ತೀವಿ ಅಂದ್ರೆ ಈ 6 ಪಾಯಿಂಟ್ ಅನ್ನು ನೋಡ್ಕೊಂಡಾಗ 7ನೇ ಪಾಯಿಂಟ್ ಏನ್ ಮಾಡುತ್ತೆ? 6 ಪಾಯಿಂಟ್ ಸರಿಯಾಗಿ ನಡೀತಾ ಇದಾವಿಲ್ಲೋ, ಸೊ ನಮ್ಮ ಯೋಜನೆ ಸರಿಯಾಗಿ ಜಾರಿಗೆ ಬಂದಿದೆ ಇಲ್ಲೋ, ಆ ಯೋಜನೆಗೆ ಯಾವ ರೀತಿ ನಡೆಸಬೇಕು ಅನ್ನೋದು ಇಟ್ಸ್ ಅ ಪಾರ್ಟ್ ಆಫ್ ಪ್ರೋಸೆಸ್, ಪ್ಲಾನಿಂಗ್ ಪ್ರೋಸೆಸ್, ಯೋಜನೆಯ ಒಂದು ಭಾಗ ಅಂತೇಳಿ ನೋಡ್ತಾ ಹೋಗ್ತೀವಿ. 7 ಪಾಯಿಂಟ್ ನೋಡ್ಕೊಳ್ತಾ ಹೋಗಿ. ಸೊ 7 ಪಾಯಿಂಟ್ ಅನ್ನ ನೀಟಾಗಿ ನೀವು ಬರ್ದಿದ್ರೆ, ಬರೀ ಪಾಯಿಂಟ್ ಅಷ್ಟೇ ಬರ್ದ್ರೆ ಸಾಕು. ನಿಮ್ಗೆ ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಇದೆ. ಸೊ ಜೊತೆಗೆ ಈ ಟಾಪಿಕ್ ಅಲ್ಲಿ 4 ಮಾರ್ಕ್ಸ್ ಬರೋದ್ರಿಂದ ಸೊ 4 ಮಾರ್ಕ್ಸ್ ಅನ್ನ 4 ನೀವು ಎಕ್ಸ್ಪ್ರೆಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಈ 7 ಪಾಯಿಂಟ್ ಅನ್ನ ಕಡ್ಡಾಯವಾಗಿ ನೀವು ಬರೀಬೇಕು. ಸೊ ಈ ವಿಡಿಯೋ ಆದ ನಂತರ ನಾನು ನಿಮಗೆ ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ಟಾಪಿಕ್ ವೈಸ್ ನಿಮಗೆ ಕ್ವಶನ್ಸ್ ಹಾಕ್ತೀನಿ. ಸೊ ಟಾಪಿಕ್ ವೈಸ್ ಕ್ವಶನ್ಸ್ ಹಾಕಿ ಆ ನಂತರ ನಿಮ್ಗೆ ಏನ್ ಮಾಡ್ತೀನಿ? ಮತ್ತೊಂದು ಟೆಸ್ಟ್ ಅನ್ನು ಕೂಡ ನಾನು ಕಂಡಕ್ಟ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು
ಸೊ ಎಲ್ಲರಿಗೂ ಕೂಡ ಏನ್ ಮಾಡಿ ಈ ವಿಡಿಯೋನ 1 or 2 ಟೈಮ್ ನೋಡೋದಕ್ಕೆ ನೀವು ಹೇಳಿ. ಸೊ 1 or 2 ಟೈಮ್ ನೋಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಆ ವಿಡಿಯೋದ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗುತ್ತೆ, ಜೊತೆಗೆ ನಿಮ್ ಪುಸ್ತಕ ನಿಮ್ ಜೊತೆ ಇತ್ತಂದ್ರೆ ಅದು ಕೂಡ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಎರಡೂ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ನಿಮ್ಗೆ ಅದು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಆನ್ಲೈನ್ ಕ್ಲಾಸ್ ಅಲ್ಲಿ ಸ್ವಲ್ಪ ತೊಂದರೆಗಳಾದ್ರೂ ಪರವಾಗಿಲ್ಲ. ಸೊ ಫಿಸಿಕಲಿ ಪ್ರಾರಂಭ ಆಯ್ತಂದ್ರೆ ಅದನ್ನ ರಿವಿಷನ್ ಮಾಡಿ ಒಂದು ಸಾರಿ 1 or 2 ಟೈಮ್ ಏನ್ ಮಾಡ್ತೀನಿ ನಿಮಗೆ ಅದರ ಬಗ್ಗೆ ಎಕ್ಸ್ಪ್ಲೆನೇಷನ್ಸ್ ಅನ್ನ ಹೇಳ್ತಾ ಹೋಗ್ತೀನಿ. ಓಕೆ, ಎಲ್ರಿಗೂ ಧನ್ಯವಾದಗಳು.